ಎಲ್ರಿಗೂ ನಮಸ್ಕಾರ. ನಿಧಾನವಾಗಂತೂ ಹುರಿಲೇಬೇಕು ಸಾಂಬಾರು ಪುಡಿ ಚೆನ್ನಾಗಿ ಟೇಸ್ಟ್ ಬರಬೇಕಂದ್ರೆ. ಇವತ್ತಿನ ವಿಡಿಯೋದಲ್ಲಿ ಸಾಂಬಾರು ಪುಡಿ ಮಾಡುವ ವಿಧಾನ ನೋಡೋಣ ಬನ್ನಿ. ಒಂದು 2.5 kg ಆಗೋಷ್ಟು ಪೌಡ್ರ್ ಮಾಡೋಣ. ಮೊದಲಿಗೆಲ್ಲ ಬಿಸಿಲಿಗೆ ಸ್ವಲ್ಪ ಎಲ್ಲ ಒಣಗಿಸ್ಕೊಂಡ್ರೆ ಚೆನ್ನಾಗಿ ಪೌಡ್ರ್ ಬರುತ್ತೆ. ಎಲ್ಲ ಒಣಗಿಸ್ಕೊಬೇಕು ಮತ್ತೆಲ್ಲ ನೋಡ್ಕೊಳ್ಬೇಕು. ಕಲ್ಲು ಏನಾದರೂ ಗಲೀಜು ಇದ್ದರೆ ಎಲ್ಲ ಬಿಸಿಲಿಗೆ ನೋಡ್ಕೊಂಡು ಮರದಲ್ಲಿ ಕೇರ್ಕೊಳ್ಳೋಣ ಎಲ್ಲನೂ. ಇವಾಗ ಹುರಿಯೋ ಕಾರ್ಯಕ್ರಮ. ನಾವು ಒಲೆಯಲ್ಲಿ ಹುರಿತಾ ಇದ್ದರೆ ನಮ್ಮಮ್ಮ, ನೀವು ಬೇಕಾದರೆ ಸ್ಟವಲ್ಲಿ ಹುರಿಬೋದು. ನಿಧಾನವಾಗಿ ಹುರಿಬೇಕು. ತೊಗರಿಬೇಳೆ, ಕಡಲೆಬೇಳೆ ನಿಧಾನವಾಗಿ ಹುರಿಯಿರಿ. ಕಂದು ಬಣ್ಣ ಬರಬೇಕು. ನಾವು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಸಾಸಿವೆ ಕೂಡ ಅಷ್ಟೇ ಸಿಟಾಪಟ್ಟ ಅನ್ನಬೇಕು. ಮೆಣಸು ಕೂಡ ಅಷ್ಟೇ ಸಿಟಾಪಟ್ಟ ಅನ್ನಬೇಕು. ನಿಧಾನವಾಗಿ ಹುರಿಬೇಕು. ಜೀರಿಗೆ ಕೂಡ ಅಷ್ಟೇ ಸ್ವಲ್ಪ ಹುರಿಬೇಕು ಚೆನ್ನಾಗಿ. ಧನಿಯಾ ಕೂಡ ಅಷ್ಟೇ ಚೆನ್ನಾಗಿ ಹುರಿಬೇಕು ನಿಧಾನವಾಗಿ. ಧನಿಯಾ ಬೀಜ ಆಯಿತು ಹುರಿದಿರೋದು. ಈಗ ಅರಿಶಿನ ಕೊಂಬು ಸ್ವಲ್ಪ ಹುರ್ಕೊಳ್ಳೋಣ ನಿಧಾನವಾಗಿ. ಸ್ಲಿಮ್ಮಲ್ಲೇ ಹುರಿಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಕ್ಕಿ ಸ್ವಲ್ಪ ಹುರಿಯೋಣ, ಚಿಕ್ಕದಾಗಿ ಸಾಕು, ಅಕ್ಕಿ ಜಾಸ್ತಿ ಬೇಡ. ಹೆಸರು ಕಾಳು ಅದು ನಿಧಾನವಾಗಿ ಹುರಿಯೋಣ. ಎರಡು ಥರ ಆಯಿಲ್ ಬಳಸ್ತಾ ಇಲ್ಲ ನಾವು. ಈಗ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ಗೋಸ್ಕರ, ನ್ಯಾಚುರಲ್ ಕಲರ್ಗೆ, ಖಾರಕ್ಕೆ ನಾಟಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ, ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕಬೇಡಿ. 10 ಗ್ರಾಮ್ ಸಾಕು. 5 ಗ್ರಾಮ್ ಅಷ್ಟು ಹುರಿಯೋಣ. ಈಗ ಮೆಂತ್ಯವನ್ನು ನಿಧಾನವಾಗಿ ಕಂದು ಬಣ್ಣ ಬರಬೇಕು ಅಷ್ಟು ಗಂಟೆ ಹುರಿಬೇಕು. ಈಗ ಮಿಷಿನ್ಗೆ ಹಾಕ್ಸ್ಬೇಕು. ಮಿಷಿನ್ಗೆ ಕುಟ್ಬಿಟ್ಟು ಹಾಕ್ಸ್ಕೊಂಬತ್ತೀರಿ. ನಮ್ಮಮ್ಮ ಕುಟ್ತಾಯಿದ್ದೆ. ಆ ಥರ ಕುಟ್ಬಿಟ್ಟು ಹಾಕ್ಕೊಂಡ್ರೆ ಮಿಷಿನ್ ಹಚ್ಚಿ ಬೇಗ ಪೌಡ್ರ್ ಆಗುತ್ತಂತೆ. ಕೆಲವರು ಹಂಗೆ ಹಾಕಲ್ಲ ಮೆಣಸಿನ್ಕಾಯಿ, ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ಈಗ ಒಂದು 10 kg ಧನಿಯಾ ಪುಡಿ ಮಾಡೋದು ನೋಡೋಣ ಬನ್ನಿ. ಧನಿಯಾ ಅಷ್ಟೇ ನಿಧಾನವಾಗಿ ಸ್ಲಿಮ್ಮಲ್ಲಿ ಚೆನ್ನಾಗಿ ಹುರಿಬೇಕು. ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿರುತ್ತೆ ಧನಿಯಾ ಪೌಡ್ರು. ಆ ಸ್ಮೆಲ್ಲು ಮಟನ್ಗೆಲ್ಲನೂ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮುಟ್ಟಿದ್ರೆ ಚೆನ್ನಾಗಿ ಬಿಸಿ ಆಗಬೇಕು. ಕೈಯೆಲ್ಲ ಬಿಸಿ ಆದರೆ ಅಷ್ಟು ಸಾಕಾಗಿದೆ ಅಂತ ಲೆಕ್ಕ. ಈಗೆಲ್ಲ ಹಾಕಿದ್ರೆ ಧನಿಯಾ ಪುಡಿ, ಅರಿಶಿನ ಕೊಂಬು, ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ. ಅಷ್ಟು ಹಾಕ್ಕೊಳ್ಳಿ. 10 kg ಅದು ಹಾಕಿರೋದು. ಈಗೆಲ್ಲ ಆಯಿತು. ಮಿಲ್ಗೆ ಹೋಗೋ ಸಮಯ ಬಂತು. ಮಿಲ್ಗೆ ಹೋದ್ಮೇಲೆ ಹಂಗೆಲ್ಲ ಆರಿಸ್ಬಿಟ್ಟು ಎತ್ಕೊಂಬರ್ಬೇಕು. ಯಾವುದೇ ಕಾರಣಕ್ಕೂ ಹಂಗೆ ಎತ್ಕೊಂಬರ್ಬಾರ್ದು. ಹಂಗೆ ಎತ್ಕೊಂಬಂದರೆ ಕಪ್ಪಾಗ್ಬಿಡುತ್ತೆ ಪೌಡ್ರೆಲ್ಲನೂ. ಟೇಸ್ಟ್ ಎಲ್ಲ ಹೊರಟೋಗುತ್ತೆ. ಮತ್ತು ಚೆನ್ನಾಗಿ ಆರಿಸ್ಬಿಟ್ಟು ಎತ್ಕೊಂಬರ್ಬೇಕು. ಬಿಸಿ ಬಿಸಿ ಯಾವತ್ತೂ ಎತ್ಕೊಂಬರ್ಬಾರ್ದು. ಚೆನ್ನಾಗಿ ಎಷ್ಟು ಆರಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಪೌಡ್ರು. ನೋಡಿ ಧನಿಯಾ ಪುಡಿ, ನೋಡಿ ಸಾಂಬಾರು ಪುಡಿ ಬರ್ತಾಯಿದೆ. ಸಾಂಬಾರು ಪುಡಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಎಲ್ಲನೂ. ತಿಳಿ ಸಾರಿಗೂ ಅಷ್ಟೇ, ಸಾಂಬಾರಿಗೂ ಅಷ್ಟೇ, ಎಲ್ಲ ಸಾಂಬಾರಿಗೂ ಹಾಕ್ಕೊಬೋದು. ಎಲ್ರಿಗೂ ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿ ಲಾಸ್ಟ್ ಗಂಟ.